ಹಲೋ ಹೇಳಿ. ಸರ್, ನಮಸ್ತೆ. ನಾವು ರಂಗಸಮುದ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಪುರೋಹಿತರು. ನಮಸ್ಕಾರ, ಹೇಳಿ ಸರ್ ಗುರುಳೆ. ಸರ್, ಅದೇ ಈಗ 2ನೇ ತಾರೀಕು ಹನುಮ ಜಯಂತಿ ಇದೆ. ಹೌದಾ? ದಯಮಾಡಿ ಬನ್ನಿ ಸರ್. ಸರಿ ಸರಿ ಗುರುಳೆ, ಆಯ್ತು, ಖಂಡಿತ ಬರ್ತೀನಿ ಗುರುಳೆ. ಕಳಿಸ್ಕೊಡ್ತೀನಿ ಸರ್. ಓಕೆ ಓಕೆ. ಈ ಸರಿ ಹೆಂಗೆ ಗುರುಳೆ, ಏನೇನ್ ಮಾಡ್ತಾ ಇದೀರಾ? ಅದೊಂದು ಆಡಿಯೋ ಹಾಕೊಂಡ್ಬಿಡ್ತೀನಿ ಸುದ್ದಿಗೆ. ಸರ್. ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಹನುಮ ಜಯಂತಿ ರಂಗಸಮುದ್ರ ಗ್ರಾಮದಲ್ಲಿ? ಅದು ಪಾಂಪ್ಲೆಂಟ್ಸ್ ಕಳಿಸ್ಕೊಡ್ತೀನಿ ಸರ್. ಪಾಂಪ್ಲೆಂಟ್ಸ್ ಅಲ್ಲಿ ಇದೆ. ಹೌದಾ? ಬೆಳಗ್ಗೆ ಎಲ್ಲ ಹೋಮಗಳಿರುತ್ತೆ. ಬೆಳಗ್ಗೆ ಹೋಮ ಮತ್ತೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಓಕೆ ತೀರ್ಥ ಪ್ರಸಾದ ಸೇವೆ, ಅನ್ನ ಸಂತರ್ಪಣೆ ಇರುತ್ತೆ. ಓಕೆ ಓಕೆ. ಸಂಜೆ 6 ಗಂಟೆಗೆ ರಾಜಬೀದಿಗಳಲ್ಲಿ ಉತ್ಸವ, ವೀರಗಾಸೆ ಉತ್ಸವ. ಎಷ್ಟೊತ್ತವರೆಗೂ ಆಗುತ್ತೆ? ಸಂಜೆ ಒಂದು 6 ಗಂಟೆಗೆ ಶುರು ಆದ್ರೆ 9:30 10 ಗಂಟೆ ಆಗುತ್ತೆ. ಸರಿ ಸರಿ. ಬೆಳಗ್ಗೆ ಕಾರ್ಯಕ್ರಮಗಳು ಬೆಳಗ್ಗೆ 7 ಗಂಟೆಗೆ ಶುರು ಆದ್ರೆ 1 ಗಂಟೆಗೆ ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ. ಸರಿ ಸರಿ ಸರಿ. ಅನ್ನ ಸಂತರ್ಪಣೆ ಎಷ್ಟು ಸಾವಿರ ಜನಕ್ಕೆ ಗುರುಳೆ? ಸರಿ, ಸುಮಾರು ಎಲ್ಲಾ ಗ್ರಾಮಸ್ಥದ ಎಲ್ಲ ಅಂದ್ರೆ ನಮ್ಮ 1,000 ಜನ ಅನ್ಕೊಳ್ಳಿ. ಹೌದು 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 ಹೌದು. ಯಾಕಂದ್ರೆ ದೊಡ್ಡ ಗ್ರಾಮ, ಮತ್ತೆ ರೈತರು ಬಹಳ ಸಹಾಯ ಮಾಡ್ತಾರೆ. ಮತ್ತೆ ಗ್ರಾಮದ ನಮ್ದು ಬರೀ ಒಂದು ಗ್ರಾಮ ಅಲ್ಲ, ಅಕ್ಕಪಕ್ಕ ಎಲ್ಲಾ ಗ್ರಾಮಗಳಲ್ಲೂ ಬರ್ತದೆ. ಹೌದು ಗುರುಳೆ, ಹೌದು, ಖಂಡಿತ ಒಳ್ಳೇದಾಗ್ಲಿ. ಯಾಕೆಂದ್ರೆ ಇವತ್ತು ರಾಜ ಮಹಾರಾಜರು ಕಂಡಂತಹ ರಂಗಸಮುದ್ರ ಗ್ರಾಮದ ಇತಿಹಾಸ ಇರುವಂತದ್ದು. ಹೌದು ಸರ್, ಹೌದು ಸರ್. ಹಾಗೆ ಹನುಮನ ಕುರುಹುಗಳಿರುವಂತ ಒಂದು ದೇವಸ್ಥಾನ. ಹೌದು ಸರ್. ಮತ್ತು ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಬೇಕು. ಹೌದು ಸರ್. ಕಳೆದ ಸಾರಿ ಕೂಡ ಜೋರಾಗಿ ಮಾಡಿದ್ರಿ, ಬಹಳ ಜೋರಾಗಿ ಮಾಡಿದ್ರಿ ಬಿಡಿ. ಹೌದು ಸರ್. ಖಂಡಿತ ಗುರುಳೆ, ಖಂಡಿತ ಕಳಿಸ್ತೀನಿ ನಿಮ್ಗೆ. ಕಳಿಸ್ಕೊಡಿ ಗುರುಳೆ. ನಮಸ್ಕಾರ. ಓಕೆ ಓಕೆ.